ರಾಜ್ಯ ರಾಜಕಾರಣದ ಮದಗಜಗಳ ನಡುವೆ ಮತ್ತೀಗ ಮಾತಿನ ಸಮರ ಜೋರಾಗಿದೆ. ಹೌದು, ನಾವು ಹೇಳ್ತಾ ಇರುವಂತಹದ್ದು ಡಿಕೆ HDK ನಡುವೆ ನಡೀತಾ ಇರುವಂತಹ ಮಾತಿನ ಕದನದ ವಿಚಾರದ ಬಗ್ಗೆ. ಕುಮಾರಸ್ವಾಮಿ ಮತ್ತು DKಶಿ ಮಧ್ಯೆ ಮತ್ತೆ ವಾಗ್ಯುದ್ಧ ಜೋರಾಗಿದೆ. ಕುಮಾರಸ್ವಾಮಿಗೆ ಖಾಲಿ ಟ್ರಂಕ್ ಅಂತೇಳಿ DCM DK ಶಿವಕುಮಾರ್ ಇವತ್ತು ಮಾತನಾಡಿದ್ದಾರೆ. ಬೆಂಗಳೂರು ನಡಿಗೆ ವೇಳೆ HDKಯನ್ನ ಟೀಕಿಸುವಂತಹ ಕೆಲಸಕ್ಕೆ DKಶಿ ಮುಂದಾಗಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ DKಶಿ ಬೆಂಗಳೂರು ನಡಿಗೆಯ ವೇಳೆ ಈ ರೀತಿಯ ಮಾತನಾಡಿರುವಂಥದ್ದು. ಸಾರ್ವಜನಿಕರ ಜೊತೆಗೆ ಖಾತಾ ಬಗ್ಗೆ DCM DK ಶಿವಕುಮಾರ್ ಮಾತುಕತೆ ನಡೆಸ್ತಾ ಇದ್ರು. ಮಾತುಕತೆ ವೇಳೆ HDKಗೆ ಖಾಲಿ ಟ್ರಂಕ್ ಅಂತ ಹೇಳಿ DCM DK ಶಿವಕುಮಾರ್ ಟೀಕಿಸಿದ್ದಾರೆ. ನಿನ್ನೆ ಪ್ರೆಸ್ ಮೀಟ್ ಮಾಡಿ ಈ ಬಿ ಖಾತಾ ಎ ಖಾತಾ ವಿಚಾರಕ್ಕೆ ಸಂಬಂಧಪಟ್ಟಂತೆಲ್ಲ ಮಾತನಾಡಿದ್ರು. ಇದು ಲೂಟು ಹಿಡಿಯುವಂತಹ ಕೆಲಸ, ಬೊಕ್ಕಸ ತುಂಬಿಸಿಕೊಳ್ಳುವಂತಹ ಕೆಲಸ, ಸ್ವಲ್ಪ ಕಾಯಿರಿ, ನಮ್ಮ ಆಡಳಿತ ಬಂದ ಮೇಲೆ ಇನ್ನೂ ಸಲೀಸಾಗಿ ಕಡಿಮೆ ವೆಚ್ಚದಲ್ಲಿ ನಾವು ಮಾಡಿಕೊಡ್ತೇವೆ ಅಂಥೇಳಿ DK ಶಿವಕುಮಾರ್ ವಿರುದ್ಧವೇ ನೇರವಾಗಿ ಅಟ್ಯಾಕ್ ಮಾಡಿದರು HD ಕುಮಾರಸ್ವಾಮಿ ಅವರು. ಅದಕ್ಕೆ ಇವತ್ತು ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ತಿರುಗೇಟ್ ಕೊಡುವಂತಹ ಕೆಲಸವನ್ನು DK ಶಿವಕುಮಾರ್ ಮಾಡಿದ್ದಾರೆ. ತುಂಬಾ ಜನ ವೇಟಿಂಗ್ ಇದ್ದಾರೆ, ತುಂಬಾ ವರ್ಷದಿಂದ ಇದೆ ವೇಟಿಂಗ್. ನಿಮ್ಮ ಆಸ್ತಿಗಳು ಒಂದು ದಾಖಲೆ. ನಮ್ಮ ಗೌರ್ಮೆಂಟು 6ನೇ ಇದೆ ಗ್ಯಾರಂಟಿನೇ ಖಾತಾ ಎಲ್ಲರ ಆಸ್ತಿಗಳನ್ನ ಕರೆಕ್ಟಾಗಿ ಮಾಡ್ಕೊಡ್ತಾರೆ. ಅಷ್ಟೇ ನಾವು ಕೇಳ್ತಾ ಇರೋದು 500 ರೂಪಾಯಿ ಫೀಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀವಿ. 5% ಬೆಳೆ ವ್ಯಾಲ್ಯೂ ಅದಕ್ಕೆ ಇನ್ನೇನು ಥ್ಯಾಂಕ್ ಯು. ನಿಮ್ಮಂತ ಎಜುಕೇಟೆಡ್ ಅದ್ರ ಬಗ್ಗೆ ಹೋಗ್ತಾ ಇದ್ದೀರಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, DK HDK ನಡುವಿನ ಮಾತಿನ ಕಾಳಗ ಎಂಡ್ಲೆಸ್, ಅದು ಈಗ ಮತ್ತೆ ಅದು ಸ್ಟಾರ್ಟ್ ಆಗಿದೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ? ಖಂಡಿತ, ಯಾಕಂದ್ರೆ ಇಬ್ಬರು ಒಂದು ರೀತಿಯ ಪಾರಂಪರಿಕವಾದ ರಾಜಕೀಯ ಎದುರಾಳಿಗಳು ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಎರಡು ಕುಟುಂಬಗಳ ನಡುವಿನ ಜಿದ್ದಾಜಿದ್ದಿ ಅನ್ನುವಂಥ ರೀತಿಯಲ್ಲೂ ಕೂಡ ಅದು ನಡೆದಂಥ ಘಟನೆ ಕೂಡ ಹಿಂದೆಲ್ಲ ಒಂದು ಸಾಕಷ್ಟು ನಡೆದಿದೆ. ಆದರೆ ಈಗ ಒಂದು ಹಂತದಲ್ಲಿ ಅಂದರೆ 2018ರಲ್ಲಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಬಂದಾಗ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಗಿತ್ತು. ಇಬ್ಬರು ಜೋಡೆತ್ತಿನ ರೀತಿಯಲ್ಲಿ ಸುಮಾರು 13-14 ತಿಂಗಳು ಇದ್ದರು. ಆ ತದನಂತರದಲ್ಲಿ ಸ್ವಲ್ಪ ಸಮಯ ಬ್ರೇಕ್ ತೆಗೆದುಕೊಂಡ ನಂತರ ಪರಸ್ಪರ ಇಬ್ಬರ ನಡುವೆ ಟಾಕ್ ಫೈಟ್ಗಳು ಕೂಡ ಸ್ಟಾರ್ಟ್ ಆಗಿತ್ತು. ಈಗ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅನ್ನುವಂಥದ್ದು ಮತ್ತಷ್ಟು ಜೋರಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಕೆಲವು ದಿನಗಳ ಹಿಂದೆ ಕೂಡ ಜೈಲಿಗೆ ಕಳಿಸುವ ವಿಚಾರ ಪ್ರಸ್ತಾಪ ಆಗಿತ್ತು ಇಬ್ಬರಿಂದಲೂ ಕೂಡ. ತದನಂತರದಲ್ಲಿ ಈಗ ಅದು ಮತ್ತೊಂದು ಹಂತಕ್ಕೆ ತಲುಪದಂತೆ ಕಾಣಿಸ್ತಾ ಇದೆ. ಆದರೆ ಇವತ್ತು ಕೂಡ ಅಂದರೆ ಎಲ್ಲೋ ಒಂದು ಕಡೆ ಬಿ ಖಾತೆಯಿಂದ ಎ ಖಾತೆಗೆ ಕೊಡುವ ವಿಚಾರದಲ್ಲಿ 5% ನಿಗದಿ ಮಾಡಲಾಗಿದೆ ಅನ್ನುವಂಥದ್ದು. ಆ ಮೌಲ್ಯದ 5% ಅನ್ನುವಂಥದ್ದು ಜಾಸ್ತಿ ಆಯಿತು, ಅದನ್ನು ಕಡಿಮೆ ಮಾಡ್ತೀವಿ, ನಮ್ಮ ಸರ್ಕಾರ ಬಂದ ಮೇಲೆ ಅಲ್ಲಿವರೆಗೆ ಕಾಯಿರಿ ಎನ್ನುವಂಥ ಒಂದು ಮನವಿಯನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಏನು ಮಾಡಿದರು. ಅದಕ್ಕೆ DCM DK ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿರುವಂಥದ್ದು. ನೀವು ಅದು ಬರೀ ಖಾಲಿ ಪೆಟ್ಟಿಗೆ ಅನ್ನುವಂಥದ್ದು, ಅಂದರೆ ಬರೀ ಸದ್ದು ಮಾಡುತ್ತೆ ಹೊರತು ಕೆಲಸ ಆಗಲ್ಲ ಅನ್ನುವಂಥ ದಾಟಿಯಲ್ಲಿ ಇವರು ಉತ್ತರಿಸಿರುವಂಥದ್ದು. ಬಹುಶಃ ಇದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರ ಸ್ವರೂಪವನ್ನು ಪಡೆಯುವ ರೀತಿ ಇದೆ. ಇಬ್ಬರು ಕೂಡ ಕ್ರಿಯೆ ಮತ್ತು ಪ್ರತಿಕ್ರಿಯೆಯನ್ನು ನೋಡ್ತಾ ಹೋದರೆ ಇಬ್ಬರು ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.